ಇದ್ರ ಮಧ್ಯದಲ್ಲಿ ನನ್ನೇನೆ ಹೇಳಿದೆ, ನಾನು ಆಂಧ್ರ ಪ್ರದೇಶದಿಂದ ಒಂದು ನಿಯೋಗ ಬರ್ತಾ ಇದೆ, ಅಲ್ಲಿನ ಹೋಮ್ ಮಿನಿಸ್ಟ್ರು, ಅಲ್ಲಿನ ಸಾರಿಗೆ ಸಚಿವರು. ಈ ಬಿ ಜೆ ಪಿಯವರು ಬರೀ ಇಂಥವು ಮಾಡಬೇಕಷ್ಟೇ. ಗ್ಯಾರಂಟಿ ಯೋಜನೆಗಳನ್ನು ಸಾರಾಸಗಟಾಗಿ ವಿರೋಧ ಮಾಡೋದಕ್ಕೆ ಬಂದರೆ ಜನ ಕಾಲರ್ ಹಿಡ್ಕೊಂಡು ಕೇಳ್ತಾರೆ ಅವ್ರನ್ನ. ಮಹಾರಾಷ್ಟ್ರದಲ್ಲಿ ನೀವೇನು ಮಾಡಿಟ್ರಿ ಅಂತ ಕೇಳ್ತಾರೆ. ನೀವೇನು ಮಾಡಿಟ್ರಿ ಮಹಾರಾಷ್ಟ್ರದಲ್ಲಿ? ಈಗ ನೋಡಿ, ಆಂಧ್ರ ಪ್ರದೇಶದ ನಿಯೋಗ ಯಾಕೆ ಬಂದಿತ್ತು ಬೆಂಗಳೂರಿಗೆ ಮುಖ್ಯಮಂತ್ರಿಗಳನ್ನು, ಸಾರಿಗೆ ಸಚಿವರನ್ನು ಭೇಟಿ ಮಾಡೋದಕ್ಕೆ? ಆಂಧ್ರದಲ್ಲಿ ಬಿ ಜೆ ಪಿ ಟಿ ಡಿ ಪಿ ಸರ್ಕಾರ ಇದೆ. ಅಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಇವರು. ಲೋಕಸಭಾ ಚುನಾವಣೆ ಜೊತೆಗೆ ಆಂಧ್ರದ ಚುನಾವಣೆಯೂ ನಡೆದಿದೆ. ಗೆದ್ದ ಅಧಿಕಾರಕ್ಕೆ ಬಂದಿದ್ದಾರೆ. ಅಲ್ಲಿ ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದಾರೆ ಯಾಕೆ ಕೊಟ್ಟಿಲ್ಲ ಇನ್ನೂ ಅಂತ. ಈಗ ಬಂದಿದ್ದಾರೆ ಇವರು ನೋಡೋದಕ್ಕೆ, ಕರ್ನಾಟಕದಲ್ಲಿ ಹೆಂಗೆ ಲಾಗು ಆಗಿದೆ ಈ ಯೋಜನೆ ಅಂತ ನೋಡೋದಕ್ಕೆ ಬಂದಿದ್ದಾರೆ. ಹೀಗಿದ್ದಾಗ ನೀವು ಉಚಿತ ಬಸ್ ಪ್ರಯಾಣನೇ ಆಗಲಿ, ಹೆಣ್ಣು ಮಕ್ಕಳಿಗೆ 2,000 ಕೊಡೋದು, ಯಾವುದನ್ನು ಇವರು ವಿರೋಧ ಮಾಡೋದಕ್ಕಾಗೋದಿಲ್ಲ. ಇದರ ಬಗ್ಗೆ ಕ್ರಿಟಿಕಲ್ ಆಗಿ ಮಾತಾಡಿದ್ರೆ ನಾವು ಮಾತಾಡಬೇಕಷ್ಟೇ. ವೆಲ್ಫೇರ್ ಸ್ಕೀಮ್ಗಳನ್ನು ಯಾರೂ ವಿರೋಧ ಮಾಡ್ತಾ ಇಲ್ಲ ಈ ದೇಶದಲ್ಲಿ. ಕಡು ಬಡವರನ್ನು ಕೈ ಹಿಡಿದು ಮೇಲೆತ್ತಬೇಕಾದದ್ದು ಸರ್ಕಾರದಷ್ಟೇ ಅಲ್ಲ, ಸಮಾಜದ್ದು ಜವಾಬ್ದಾರಿ. ಕಡು ಬಡವರನ್ನು ಕೈ ಹಿಡಿದು ಮೇಲೆತ್ತಬೇಕಾದದ್ದು ಸಮಾಜದ, ಸರ್ಕಾರದ ಜವಾಬ್ದಾರಿ. ಹಂಗೆ ನಂದಲ್ಲ ನಮ್ಮ ಅಪ್ಪಂದಲ್ಲ ಅನ್ನೋ ಥರ ಹಂಚ್ಕೊಂಡು ಹೋಗ್ಬಿಟ್ರೆ ಸಮಸ್ಯೆಗಳು. ಈಗ ನಥಿಂಗ್ ಕಮ್ಸ್ ಫ್ರೀ ರೀ. ಯಾವುದೂ ಫ್ರೀಯಾಗಿ ಬರೋದಿಲ್ಲ, ತಿಳ್ಕೊಂಬಿಡಿ. ನನಗೇನಾದ್ರು ಫ್ರೀಯಾಗಿ ಬಂದಿದೆ ಅಂದರೆ ಇನ್ಯಾರೋದು ಕೊಟ್ಟಿದ್ದಾರೆ ಅಂತ ಅರ್ಥ. ಈಗ ಕೊಟ್ಟಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬಡ್ಡಿ ಸಮೇತ ಕೊಡಬೇಕಾಗತ್ತೆ ಅದಕ್ಕೆ. ನಥಿಂಗ್ ಈಸ್ ಫ್ರೀ ಈ ಪ್ರಪಂಚದಲ್ಲಿ. ಮುಂದಿನ ಸುದ್ದಿಗೆ ಹೋಗೋಣ. ದೆಹಲಿ ವಿಧಾನಸಭಾ ಚುನಾವಣೆಗಳು ಬರ್ತಾ ಇದ್ದಾವೆ. ಇಲ್ಲಿ ಆಮ್ ಆದ್ಮಿ ಪಾರ್ಟಿ ವರ್ಸಸ್ ಬಿ ಜೆ ಪಿ. ಕಾಂಗ್ರೆಸ್ಸು ಕಳೆದ 2 ವಿಧಾನಸಭಾ ಚುನಾವಣೆಗಳಲ್ಲಿ ಒಂದೇ ಒಂದು ಸ್ಥಾನವನ್ನು ದೆಹಲಿಯಲ್ಲಿ ಗೆದ್ದಿಲ್ಲ, ಲೋಕಸಭೆಯಲ್ಲೂ ಗೆದ್ದಿಲ್ಲ. ನೇರ ಫೈಟ್ ಇರೋದೇ ಬಿ ಜೆ ಪಿಗೂ ಆಮ್ ಆದ್ಮಿ ಪಕ್ಷಕ್ಕೂ ಮಧ್ಯದಲ್ಲಿ. ನರೇಂದ್ರ ಮೋದಿ ಒಂದು ರೀತಿ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಂಗಾಗಿದೆ. ಕೆಲವು ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ, ಇನ್ನು ಕೆಲವಕ್ಕೆ ಗುದ್ಲಿ ಪೂಜೆ ಇತ್ಯಾದಿ ಮಾಡ್ತಾ. ಸಾವರ್ಕರ್ ನಾಮಕರಣದ ವಿಷಯದಲ್ಲಿ ದೆಹಲಿ ಯೂನಿವರ್ಸಿಟಿಯಲ್ಲಿ ಕಾಲೇಜಿಗೆ, ಅಂದರೆ ಕಾಲೇಜ್ ಕಟ್ಟೋದಕ್ಕೆ ಶುರು ಮಾಡ್ತಾ ಇದ್ದಾರೆ, ಸಾವರ್ಕರ್ ಕಾಲೇಜ್ ಅಂತ ಹೆಸರಿಟ್ಟು ಗುದ್ಲಿ ಪೂಜೆ ಮಾಡಿದ್ರು ನಜಾಬ್ಗಢ್ ಕ್ಯಾಂಪಸ್ನಲ್ಲಿ. ಆ ವಿಷಯದಲ್ಲಿ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಒಂದು ಟಾಕ್ ಫೈಟ್ ಶುರುವಾಗಿದೆ. ಮನಮೋಹನ್ ಸಿಂಗ್ ಹೆಸರಿಡಬೇಕಾಗಿತ್ತು. ಈ ದೇಶದ ಎಜುಕೇಷನ್ಗೆ ತುಂಬ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅವರು. ಮನಮೋಹನ್ ಸಿಂಗ್ರ ಹೆಸರಿಡಬೇಕಾಗಿತ್ತು, ಸಾವರ್ಕರ್ ಹೆಸರಿಟ್ಟಿದ್ದೀರಿ ನೀವು ಅಂತ. ಈ ರಾಹುಲ್ ಗಾಂಧಿ ದಕ್ಷಿಣದಿಂದ ಉತ್ತರದ ತನಕ, ಪೂರ್ವದಿಂದ ಪಶ್ಚಿಮದ ತನಕ ಪಾದಯಾತ್ರೆ ಮಾಡಿದ್ರು. ಒಂದು ಕಡೆನೂ ಮನಮೋಹನ್ ಸಿಂಗ್ ಹೆಸರು ಹೇಳಿಲ್ಲ ಅವರು. ಅಕಸ್ಮಾತ್ ಮನಮೋಹನ್ ಸಿಂಗ್ ತೀರಿಕೊಳ್ಳದೆ ಹೋಗಿದ್ರೆ ಬೆಳಗಾವಿ ಅಧಿವೇಶನದ ಶತಮಾನೋತ್ಸವ ನಡೆಯುತ್ತಿತ್ತಲ್ಲ, ಅಲ್ಲಿ ಒಬ್ಬರು ಅವ್ರ ಹೆಸರು ತಗೋತಿರಲಿಲ್ಲ. 100% ಹೇಳ್ತೀನಿ ನಾನು. ಈಗ ಮನಮೋಹನ್ ಸಿಂಗ್ ಹೆಸರಿಡಬೇಕಾಗಿತ್ತು ಇದಕ್ಕೆ ಅಂತ. ದೆಹಲಿ ಯೂನಿವರ್ಸಿಟಿ ಅಧೀನದ ನಜಾಫ್ಗಢದ ಕಾಲೇಜಿಗೆ ಸಾವರ್ಕರ್ ಹೆಸರಿಡ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಹೆಸರಿಡಿ ಹಲವಾರು ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದವರು. ಡಾಕ್ಟರ್ ಸಿಂಗ್ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಕೂಡ ತಂದರು, ಇತ್ಯಾದಿ. NSUA ಅಧ್ಯಕ್ಷ ವರುಣ್ ಚೌಧರಿ ಹೇಳಿಕೆ ಇದು. 2 ಹೊಸ ಕ್ಯಾಂಪಸ್ಸನ್ನು ಅಭಿವೃದ್ಧಿ ಮಾಡ್ತಾರಂತೆ. ಪೂರ್ವ ಕ್ಯಾಂಪಸ್ಗೆ ವೀರ ಸಾವರ್ಕರ್ ಹೆಸರು, ಪಶ್ಚಿಮ ಕ್ಯಾಂಪಸ್ಗೆ ಸುಷ್ಮಾ ಸ್ವರಾಜ್ ಹೆಸರು. 140 ಕೋಟಿ ರೂಪಾಯಿ ಬಜೆಟ್ ಇದ್ರು. ಇನ್ನು 1675 ಫ್ಲ್ಯಾಟ್ಗಳ ಕೀಗಳನ್ನು ಫಲಾನುಭವಿಗಳಿಗೆ ಮೋದಿ ಹಸ್ತಾಂತರ ಮಾಡಿದ್ರು ಅಶೋಕ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ. 1675 ಫ್ಲ್ಯಾಟ್ಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಿದ್ರು. ಇದನ್ನು ಹಸ್ತಾಂತರಿಸಿ ಮಾತನಾಡುವಾಗ ಮೋದಿ ಆಡಿದ ಒಂದು ಮಾತು ಆಮ್ ಆದ್ಮಿ ಪಕ್ಷದವರನ್ನು ಕೆರಳಿಸಿದೆ. ಈ ಕೊರೋನಾ ಬಂತಲ್ಲ, ಕೊರೋನಾ ಟೈಮ್ನಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ರ ಮನೆ ರಿನೋವೇಷನ್ ಆಯಿತು. ಟೋಟಲ್ ಖರ್ಚು 52 ಕೋಟಿ 71 ಲಕ್ಷ. 52 ಕೋಟಿ 71 ಲಕ್ಷ ರೂಪಾಯಿ ರಿನೋವೇಷನ್ಗಾದಂಥ ಖರ್ಚು ಇದೆ ಮನೆ. ಈ ಮನೆಗೆ ಬಿ ಜೆ ಪಿಯವರು ಶೀಶ್ ಮಹಲ್ ಅಂತ ಹೆಸರಿಟ್ಟರು. ಅಂದರೆ ಅಷ್ಟ ಐಷಾರಾಮಿ ಮನೆ ಇದು ಅಂತ. ಖರ್ಚು ಹಾಗೆ ಮಾಡಿದ್ರು ಬಿಡ್ರಿ, ಏನದು
ಟೈಲ್ಸ್ ಎಲ್ಲಿಂದ ತಂದರು, ಕರ್ಟನ್ಗಳನ್ನು ನೀವು ರೇಟ್ ಗೀಟ್ ಕೇಳ್ಬಿಟ್ರೆ ಟಾಯ್ಲೆಟ್ನಲ್ಲಿ ಕಕ್ಕ ಮಾಡೋ ಕಮೋಡ್ ಬೆಲೆ ಬಡವರಿಗೆ 2 ಮನೆ ಆಗ್ತಿತ್ತು. ಆ ಲೆವೆಲಿಗೆ ದುಡ್ಡು ಖರ್ಚು ಮಾಡಿದ್ರು. 52,71,00,000 ರೂಪಾಯಿ ಟೋಟಲ್ ಖರ್ಚು ರಿನೋವೇಷನ್ಗಾಗಿತ್ತು. ನೋಡಿ, ಸಲೂನ್ ನೋಡಿ, ಅದು ಅರವಿಂದ್ ಕೇಜ್ರಿವಾಲ್ರದು, ಜಿಮ್ಮು, ಜಕ್ಕೂಸಿ ನೋಡಿ. ಇದರ ಪ್ರಸ್ತಾಪವನ್ನು ಮೋದಿ ಆ ಬಡವರಿಗೆ ಫ್ಲ್ಯಾಟ್ ಕೊಡುವಾಗ ಮಾಡ್ತಾರೆ. ಫ್ಲ್ಯಾಟಿನ ಕೀ ಕೊಡುವಾಗ 1,675 ಕೋಟಿ ರೂಪಾಯಿ ಇದೆ, 1,675 ಫ್ಲ್ಯಾಟ್ಗಳನ್ನು ಹಸ್ತಾಂತರ ಮಾಡುವಾಗ ಮಾಡ್ತಾರೆ. ನನಗೋಸ್ಕರ ಶೀಶ್ ಮಹಲ್ ಕಟ್ಟಿಸಿಕೊಳ್ಳಿಲ್ಲ, ಇದಕ್ಕೆ ಶೀಶ್ ಮಹಲ್ ಅಂತ ಕರೆಯೋದವರು. ನನಗೋಸ್ಕರ ಕಟ್ಟಿಸಿಕೊಳ್ಳಲಿಲ್ಲ ಶೀಶ್ ಮಹಲ್ಲು, ಅದಕ್ಕೆ ನಿಮಗೆ ಮನೆ ಕೊಡೋದು ನನಗೆ ಸಾಧ್ಯ ಆಗಿದೆ ಅಂತ ಮೋದಿ ಮಾತಾಡಿದ್ರು. ಸಹಜ ಅರವಿಂದ್ ಕೇಜ್ರಿವಾಲ್ರನ್ನು ಅದಕ್ಕೆ ಕೆರಳಿಸ್ತು. ಅವ್ರು ಹೇಳ್ತಾರೆ, ನಾನು 10 ಲಕ್ಷ ರೂಪಾಯಿ ಸೂಟ್ ಹಾಕ್ಕೊಂಡು ಓಡಾಡೋದಿಲ್ವಲ್ಲ ನಾನು ಅಂತ. 2,700 ಕೋಟಿ ರೂಪಾಯಿಯ ಮನೆಯಲ್ಲಿ ಮೋದಿ ವಾಸ ಮಾಡ್ತಾರೆ, 8,400 ಕೋಟಿಯ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾರೆ, 10 ಲಕ್ಷ ರೂಪಾಯಿ ಸೂಟ್ ಹಾಕ್ಕೊಂಡು ಓಡಾಡ್ತಾರೆ ಅವರು. ಅಂಥವರು ಶೀಶ್ ಮಹಲ್ ಗಾಜಿನ ಮನೆಯ ಪ್ರಸ್ತಾಪ ಮಾಡಿರೋದು ಸರಿಯಲ್ಲ. ಆಪತ್ತು ದೆಹಲಿಯಲ್ಲ, BJP ಪಕ್ಷದೊಳಗಿದೆ ಇತ್ಯಾದಿ. ಮೋದಿ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚೆ, ಗುಜರಾತ್ನ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ದೆಹಲಿಯಲ್ಲಿ ಪಕ್ಷದ ಸಂಘಟನೆ, ಸಂಘದ ಕೆಲಸದಲ್ಲಿ ಇರ್ತಿದ್ದಲ್ಲ, ಅವಾಗ ಇದೇ ಏರಿಯಾದಲ್ಲಿ ಇದ್ರಂತೆ. ಅದನ್ನು ಭಾಷಣದಲ್ಲಿ ನೆನಪು ಮಾಡಿಕೊಂಡ್ರು. ನಾನು ಹೇಳ್ತಾ ಇದ್ದೆ, ಅರವಿಂದ್ ಕೇಜ್ರಿವಾಲ್ ಸಹಜವಾಗಿ ಕೆರಳಿಸಿತ್ತು ಶೀಶ್ ಮಹಲ್ ಅಂದಾಗ. ಅವ್ರು ಹೇಳ್ತಾರೆ, ಮೋದಿ ವಾಸ ಮಾಡೋದು 2,700 ಕೋಟಿಯ ಮನೆಯಲ್ಲಿ, 8,400 ಕೋಟಿಯ ವಿಮಾನದಲ್ಲಿ ಅವರು ಓಡಾಡ್ತಾರೆ, 10 ಲಕ್ಷ ರೂಪಾಯಿ ಸೂಟ್ ಹಾಕತಾರೆ ಅವರು. ಅವರೇನು ಶೀಶ್ ಮಹಲ್ ಬಗ್ಗೆ ಮಾತಾಡೋದು? ಈಗ ಒಂದು ಮುಖ್ಯಮಂತ್ರಿಯ ಫೇಸ್ ಇಲ್ಲ ದಿಲ್ಲಿಯಲ್ಲಿ. ಅವರಿಗೆ 43 ನಿಮಿಷ ಮೋದಿ ಭಾಷಣ ಮಾಡಿದ್ರೆ 39 ನಿಮಿಷ ಬರೀ ನಮ್ಮ ಸರ್ಕಾರನೇ ಬೈದಿದ್ದಾರೆ ಅವರು. 39 ನಿಮಿಷ ನಮ್ಮ ಸರ್ಕಾರ ಬೈದಿದ್ದಾರೆ. ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಜನರಿಗೆ ಏನು ಮಾಡಿದೆ? ದೆಹಲಿಯಲ್ಲಿ ಕಾಲೇಜಿಗೆ ಒಂದು ಗುದ್ಲಿ ಪೂಜೆ ಮಾಡೋದಕ್ಕೆ ನಿಮ್ಗೆ 10 ವರ್ಷ ಬೇಕಾಯಿತು. ಅಷ್ಟರಲ್ಲಿ ನಾವು 22,000ಕ್ಕೂ ಹೆಚ್ಚು ಶಾಲಾ ಕೊಠಡಿಗಳನ್ನು ಕಟ್ಟಿದ್ದೇವೆ. 3 ಹೊಸ ಯೂನಿವರ್ಸಿಟಿ, 11 ವೊಕೇಶನಲ್ ಕಾಲೇಜು, 6 ಯೂನಿವರ್ಸಿಟಿ ಕ್ಯಾಂಪಸ್ಗಳನ್ನು ಶುರು ಮಾಡಿದ್ದೀವಿ. ನಿಮಗೆ 10 ವರ್ಷ ಬೇಕಾಯಿತು ಅಂತ. ನಮ್ಮ ದೆಹಲಿ ಸರ್ಕಾರ ಪ್ರತಿನಿತ್ಯವೂ ಕೆಲಸ ಮಾಡುವ ಸರ್ಕಾರ, ನಮ್ಮದು ಚುನಾವಣೆಗೂ ಮುನ್ನ ಅಡಿಗಲ್ಲು ಹಾಕುವ ಸರ್ಕಾರ ಅಲ್ಲ ಅಂತ. ವಾಟ್ ಎವರ್ ಇಟ್ ಈಸ್, ಈ ಸಲ ದೆಹಲಿ ವಿಧಾನಸಭಾ ಚುನಾವಣೆ ಇಂಟ್ರೆಸ್ಟಿಂಗ್ ಆಗತ್ತೆ. ಸತತವಾಗಿ 3ನೇ ಟರ್ಮ್, ಅಂದರೆ 2 ಟರ್ಮ್ ಪೂರ್ತಿ ಕಂಪ್ಲೀಟ್ ಮೆಜಾರಿಟಿ ಅಂದರೆ 70 ವಿಧಾನಸಭಾ ಕ್ಷೇತ್ರ ಬರ್ತಾವಲ್ಲಿ, 70ರ ಪೈಕಿ 67 ಮೊದಲನೇ ಚುನಾವಣೆಯಲ್ಲಿ ಗೆದ್ದುಬಿಟ್ರು ಅರವಿಂದ್ ಕೇಜ್ರಿವಾಲ್. ಅಂಥದ್ದೊಂದು ಮೆಜಾರಿಟಿಯೊಂದಿಗೆ 2 ಟರ್ಮ್ ಮುಗಿಸಿರುವ ಅರವಿಂದ್ ಕೇಜ್ರಿವಾಲ್ 3ನೇ ಟರ್ಮಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಬರ್ತಾ ಇದ್ದಾರೆ. ಈಗ ಆತಿಶಿ ಮಲ್ರೇನ ಅಲ್ಲಿ ಮುಖ್ಯಮಂತ್ರಿ. ಈ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದ ನಂತರ 3ನೇ ಟರ್ಮಿಗೆ ಅಧಿಕಾರ ವಹಿಸಿದ್ದಾರೆ. ಈ ಸಲ ಬಹಳ ಕುತೂಹಲಕಾರಿಯಾಗಿರುತ್ತೆ. BJP ಒಂದು ಮುಖ್ಯಮಂತ್ರಿ ಫೇಸನ್ನು ತರ್ತಾ ಇದೆ ಅಂತ ಅನ್ನುವ ಸುದ್ದಿ ಇದೆ. ಒಂದು CM ಫೇಸ್ ತರ್ತಾರಂತಲ್ಲಿ. ಅದು ಕೂಡ ಇಂಟ್ರೆಸ್ಟಿಂಗೇ ಆಗುತ್ತೆ. ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.